ಬರೀ 45,000 ಸರ್. ಬರೀ 45,000ಕ್ಕೆ ಇಂಡಿಕಾ ಸಿಗ್ತಾ ಇದೆ ನೋಡಿ. ಹಬ್ಬದ ಆಫರ್ ಬಂಪರ್ ಪ್ರೈಸ್, ಯಾರು ಮಿಸ್ ಮಾಡ್ಕೋಬಾರ್ದು ಈ ಆಫರ್ ಈ ಸಲ. ಮನೆಗೆ ಹೋಗ್ಬೇಕು ಫಸ್ಟ್ ಸರ್. ಆವಿಯೋ 2008 ಮಾಡಲು 29 ತನಕ FC ಇದೆ. ಫುಲ್ಲಿ ಟಾಪ್ ಅಂಡ್ 1.6 ಅಲೈಸ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಪ್ರೈಸ್ ಏನ್ ಕೇಳ್ತೀರಾ? ಬರೀ 90,000ಗೆ ಕೊಡ್ತಾ ಇದೀನಿ. 29 ತನಕ FC ಇರೋ ಗಾಡಿ. ಓಕೆ, ಬರೀ 90,000 ರೂಪಾಯಿ ಸಿಗ್ತಾ ಇದೆ ಸರ್. ಬರೀ 75,000 2008 ಮಾಡಲು ಸ್ಪಾರ್ಕ್ ಕೊಡ್ತಾ ಇದೀನಿ. ಬರೀ 3 ಲಕ್ಷ 20,000 ಕೊಡ್ಲಿ. 2013 ಮಾಡಲ್ ಕೊಡ್ತೀನಿ. ಲೋನ್ ಬೇಕಾ? 50,000 ಕೊಡ್ಲಿ, ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ. ವಿಡಿಯೋ ಇವತ್ತು ಫಾಸ್ಟ್ ಆಗಿ ಮುಗಿಸಿದ್ವಿ ಎಲ್ಲ ಮಣಿ. ಸರಿ, 2011 ಮಾಡಲು ಸಿಂಗಲ್ ಓನರ್ ಪೋಲೋ 2,85,000ಗೆ ಫೈನಲ್ ಮಾಡ್ಕೊಡ್ತಾ ಇದೀನಿ. ಸಿಂಗಲ್ ಓನರ್ ಪೋಲೋ 2,85,000 ರೂಪಾಯಿಗೆ. ನಾನು ಹೇಳಿದ್ರೆ ನೀವು ನಂಬಲ್ಲ. 2019 ಮಾಡಲು 6,10,000 ರೂಪಾಯಿ ಕೊಡ್ತಾ ಇದ್ದಾರೆ. ನಂಬಕ್ಕಾಗತ್ತಾ? ನನ್ನ ಹತ್ರ 3,20,000 2017 ಮಾಡಲು 40,000 ಕೊಡ್ಲಿ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿ ಕೊಡ್ತೀನಿ. ಐಡಿ ಹೇಳ್ತಾರೆ ಕೇಳಿ ಸರ್. ಐಡಿ ವಿನೇ 3.5 ಲಕ್ಷ ಇದೆ. 3.5 ಲಕ್ಷ ಐಡಿ ವಿನೇ ಇದೆ. ಅದೇ ಪ್ರೈಸ್ ಅಲ್ಲಿ ನಿಮ್ಗೆ ಕಾರ್ ಸಿಗ್ತಾ ಇದೆ. ಸೊ ನನ್ನ ಹತ್ರ ಸಿಂಗಲ್ ಓನರ್ ಗ್ರಾಂಡ್ ಐಟನ್ ಇದೆ. ಇದನ್ನು ಅಷ್ಟೇ ಒಂದು ಬಂಪರ್ ಪ್ರೈಸ್. ಈ ವರ್ಷ ಎಲ್ಲಾ ಗಾಡಿನ ಈ ಸಲ ಬಂಪರ್ ಪ್ರೈಸ್. ಬಂಪರ್ ಪ್ರೈಸ್ 3,55,000ಕ್ಕೆ 15 ಮಾಡಲ್ ಸಿಗುತ್ತೆ ನಿಮ್ಗೆ. ಆಫರ್ ಅಂದ್ರೆ ಆಫರ್, ಬಂಪರ್ ಆಫರ್ ಕೊಡ್ತಾ ಇದೀನಿ. ಇಲ್ಲೇ ಬಂದು ಬಾಗಿನ್ ಮಾಡಬೇಡಿ. ಫೈನಲ್ ಟು ಫೈನಲ್ 355. 6,10,000ಗೆ 2019 ಮಾಡಲ್ 9 ಜನ ಓಡಾಡೋ ಗಾಡಿ ಸರ್. ಯಾರು ಕೊಡ್ತಾರೆ ಸರ್? ಇನೋವಾ ನೋಡ್ತೀರಾ ಅಂದ್ರೆ 4 ಲಕ್ಷ ಬೇಕು. 1,30,000 1,30,000 ಯಾರು ಕೊಡ್ತಾರೆ? 1,30,000 ರೂಪಾಯಿಗೆ ಸ್ಕಾರ್ಪಿಯೋ ಸಿಗ್ತಾ ಇದೆ ನೋಡಿ. ಅದನ್ನು ನನ್ನ ಹತ್ರ 2,85,000. ಈ ಸಲ ಎಲ್ಲಾ ಗಾಡಿನೂ ಅದೇ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. 2,85,000ಗೆ 2010 ಮಾಡಲ್ 10 ಮಾಡಲ್. ಅದು ಸಿಂಗಲ್ ಓನರ್ ಇದು ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. ನನ್ನ ಹತ್ರ ಹೇಳಿದ ಮೇಲೆ ಎಲ್ಲಾ ರೇಟ್ ಒಂದೇ ಇರಬೇಕು. 3,65,000ಗೆ 2013 ಮಾಡಲ್ ಕೊಡ್ತಾ ಇದೀನಿ. ಎಲ್ಲರೂ ಲಕ್ಸುರಿ ಕಾರನ್ನ ಒಳಗಡೆ ನಿಲ್ಸಿದ್ರೆ ಇವರು ಲಕ್ಸುರಿ ಕಾರನ್ನ ಆಚೆ ಹಾಕ್ಬಿಟ್ಟು ನನಗೆ ಜಾಗ ಪ್ರಾಬ್ಲಮ್ ಇದೆ. ಲೋನ್ ಬೇಕು ಅಂದ್ರೆ ಸರ್ ಇದಕ್ಕೊಂದು 20,000 ಕೊಡ್ಲಿ ಸಾಕು. 20,000 ಕೊಡ್ಲಿ. NOC ಕಂಡೀಷನ್ ಕೊಡ್ತಾರೆ. ಕರ್ನಾಟಕ ಟ್ಯಾಕ್ಸ್ ಕಟ್ಕೊಳ್ಳೋಕೆ ಚಡಿ ಹೋಗ್ಬಿಟ್ಟಿರುತ್ತೆ. ಸೊ ನನ್ನ ಹತ್ರ 9 ಮಾಡಲ್ ಪ್ಯೂರ್ KA ಗಾಡಿ 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ. 3 ಲಕ್ಷಕ್ಕೆ 13 ಮಾಡಲ್ 2.5 ಲಕ್ಷ ಲೋನೇ ಕೊಡ್ತೀನಿ. ಈ ಗಾಡಿನೂ ಅಷ್ಟೇ ಬಂಪರ್ ಪ್ರೈಸ್. ಇದಕ್ಕೆ ಏನ್ ರೇಟ್ ಹೇಳಿದೆ ಅದೇ ತರ 11 ಮಾಡಲ್ ಕೊಡ್ತಾ ಇದೀನಿ. ಇದನ್ನು ಕೂಡ 2,85,000 2011 ಮಾಡಲ್. ಲೋನ್ ಬೇಕಾ? ಲೋನ್ ಆಗುತ್ತೆ. ಟೆನ್ಯೂರ್ ಮಾತ್ರ ಕಡಿಮೆ ಸಿಗುತ್ತೆ. ಪ್ರೈಸ್ 4,35,000. ಅದ್ರಲ್ಲಿ 5 ವರ್ಷ ನೀವೇನು ಡಾಕ್ಯುಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. 5 ವರ್ಷ ಫ್ರೆಶ್ ಎಫ್ಸಿ, 1 ವರ್ಷ ಫ್ರೆಶ್ ಇನ್ಸೂರೆನ್ಸ್ ಕಟ್ಟಿ 4,35,000ಗೆ ಬೆಂಚ್ ಕೊಡ್ತಾ ಇದೀನಿ. FC ಇನ್ಶೂರೆನ್ಸ್ ಎಲ್ಲಾ ಕಟ್ಟಿ ರನ್ನಿಂಗ್ ಮಾಡ್ಕೊಟ್ಟು 5 ವರ್ಷಕ್ಕೆ ನಿಮ್ಗೆ 4,25,000 ಇಲ್ಲ ಸರ್, 35,000. ಒಳಗಡೆ ಇರೋ ವೆಹಿಕಲ್ಸ್ ಅಲ್ಲಿ 90% ವೆಹಿಕಲ್ ಶೋರೂಮ್ ಹಿಸ್ಟ್ರಿ ಇರೋದು. 16 ಮಾಡಲ್ ನಿಮಗೆ ಮಾರ್ಕೆಟ್ ಅಲ್ಲಿ ಎಲ್ಲೇ ಹೋದ್ರು 6 ಲಕ್ಷ ಇದೆ. ಸೊ ನನ್ನ ಹತ್ರ Honda City 2016 ಮಾಡಲ್ ಡಿ-ಟೆಕ್ ಫೈನಲ್ ಟು ಫೈನಲ್ 5,25,000 3,65,000ಗೆ ಫೈನಲ್ ಮಾಡಿ ಕೊಡ್ತಾ ಇದೀನಿ. 3,65,000ಕ್ಕೆ 15 ಮಾಡಲ್ ಸಿಂಗಲ್ ಓನರ್ ಗಾಡಿ. ಅದ್ರಲ್ಲಿ 25,000 ಕೊಡ್ಲಿ, ಲೋನ್ ಮಾಡ್ಕೊಟ್ಬಿಡ್ತೀನಿ. 5 ಲಕ್ಷಕ್ಕೆ ಗಾಡಿ ಬಂದಂಗ ಆಗುತ್ತೆ. 25,000 ಕೊಡಿ. ಇದನ್ನ ನಾವು ಕರಿಚಿರತೆ ಅಂತಾನೆ ಹೆಸರಿಟ್ಟಿದ್ವಿ. ಯಾಕಂತ ಹೇಳಿದ್ರೆ ಕಸ್ಟಮರ್ ಕರಿಚಿರತೆ ಅಂತ ಹಾಕಿಸ್ಕೊಂಡಿದ್ದಾರೆ. ಆಮೇಲೆ ಇದಕ್ಕೆ ಕರಿಚಿರತೆ ಅನ್ನೋದು ತುಂಬಾ ಸೂಟ್ ಆಗ್ತಾ ಇದೆ. ಗಾಡಿ ಎಲ್ಲೇ ಹೋದ್ರು ಗಾಡಿ ರೆಕಗ್ನೈಸ್ ಮಾಡ್ತಾರೆ. ಆತರ ಕ್ಯಾಶ್ ಅಲ್ಲಿ ಯಾರು ತಗೋತೀರಾ? ಬರೀ 3,25,000ಗೆ ಕೊಡ್ತಾ ಇದೀನಿ. 3,25,000ಕ್ಕೆ ಡೀಸೆಲ್, ಅದು ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್. ಮಾಡಲ್ ಅಷ್ಟೇ ಟಾಪ್ ಎಂಡ್ ಅಂದ್ರೂ ಕೂಡ ಇದು ಕೂಡ ಮಾಡೆಲ್ ಅಲ್ಲಿ ಇತ್ತು. 22 ಮಾಡಲ್ 670 ಕಸ್ಟಮರ್ ತಗೊಂಡಿರೋದು. ಓಕೆ, 670ಗೆ 22 ಮಾಡಲ್. ಇಡೀ ಮಾರ್ಕೆಟ್ ಹುಡುಕಿ ಇವ್ರ ಹತ್ರ ಸಿಗುವಂತ ಪ್ರೈಸ್ ಎಲ್ಲೂ ಸಿಗಲ್ಲ ಅಂತ ಹೇಳ್ಬೋದು. ಎಲ್ಲರೂ ಅದೇ ಹೇಳ್ತಾ ಇದಾರೆ. ಅದನ್ನೇ ಉಳಿಸ್ಕೊಂಡು ಬರ್ತಾ ಇದೀವಿ. ಒಂದು ಬಂಪರ್ ಪ್ರೈಸ್ ಅಲ್ಲೇ ಕೊಟ್ಟಿರೋದು. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಕುರುಗಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಈಗ ದಸರಾ ಕೂಡ ಹತ್ರ ಬರ್ತಾ ಇದೆ. ಅದಕ್ಕೋಸ್ಕರ ಮನೆಗೊಂದು ಕಾರ್ ಬೇಕು, ಮನೆಗೊಂದು ಮಹಾಲಕ್ಷ್ಮಿ ಬೇಕು ಅಂತ ಹುಡುಕ್ತಾ ಇರ್ಬೇಕಾದ್ರೆ ಲೋ ಬಜೆಟ್ ಅಲ್ಲಿ ಕಾರ್ಸ್ ಗಳು ಎಲ್ಲಿ ಸಿಗುತ್ತೆ ಅಂತ ಹುಡುಕ್ಬೇಕಾದ್ರೆ ನೀವು ಪ್ರತಿಯೊಂದು ಕಡೆನೂ ಕಾರ್ಗಳು ಸಿಗುತ್ತೆ. ಬಟ್ ನಾವು ಹೊಸಕೆರೆಹಳ್ಳಿಯಲ್ಲಿ ಕೂಡ ನಾವು ಕಾರ್ಗಳನ್ನ ಕೊಡ್ತೀವಿ. ಕತ್ರಿಗುಪ್ಪೆಯಲ್ಲಿ ಕೂಡ ನನ್ನ ಶೋರೂಮ್ ಇದೆ. ಇಲ್ಲಿ ಬನ್ನಿ, ಕಸ್ಟಮರ್ಗೆ ಕಡಿಮೆ ಬಜೆಟ್ ಅಲ್ಲಿ ಕಾರ್ಸ್ ಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಶೋರೂಮ್ ಮಾಡ್ಬಿಟ್ಟು ಕಡಿಮೆ ಬಜೆಟ್ ಅಲ್ಲಿ ಕಾರ್ಗಳನ್ನ ಕೊಡೋದಲ್ಲದೆ ಇಲ್ಲಿ ಬಂದಿರೋ ಕಸ್ಟಮರ್ ಯಾರೇ ಇದ್ರು ಅವರು ಬೇರೆ ಕಡೆಯಿಂದ ಅವ್ರ ರೆಫರೆನ್ಸ್ ಮುಖಾಂತರ ಮತ್ತೆ ಬಂದು ಕಸ್ಟಮರ್ ಇಲ್ಲಿ ಕಾರ್ಗಳನ್ನ ತಗೋತಾ ಇದ್ದಾರೆ. ಅಷ್ಟು ಒಂದು ಸಪೋರ್ಟ್ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ನಮ್ ಜೊತೆಗೆ ವೆಂಕಟೇಶ್ವರ ಕಾರ್ಸ್ ನ ಮಾಲೀಕರಾಗಿರ್ತಕ್ಕಂಥ ಭರತ್ ಅವರು ಇದ್ದಾರೆ. ಹೇಗಿದ್ದೀರಾ ಭರತ್? ಚೆನ್ನಾಗಿದ್ದೀರಾ? ಓಕೆ, ತುಂಬಾ ಆರಾಮಾಗಿದ್ದೀರಾ ಅಂತ ಗೊತ್ತಾಗುತ್ತೆ. ನಿಮ್ಮ ಶೋರೂಮ್ ಬಗ್ಗೆ ಹೇಳಿ. ಆಮೇಲೆ ನಮ್ ಕಸ್ಟಮರ್ ನಿಮ್ಮನ್ನ ಯಾಕೆ ನಂಬಿ ಬರ್ಬೇಕು ಅಂತಾನು ಹೇಳಿ. ಸರ್, ನಮ್ದು ವೆಂಕಟೇಶ್ವರ ಕಾರ್ಸ್ ಅಂತ ಹೇಳಿ. ಫಸ್ಟ್ ನಾನು 3 ಇಯರ್ಸ್ ಇಂದ ಫ್ರೀಲಾನ್ಸರ್ ಇದ್ದೆ. ಸೊ ಇವಾಗ 1.5 year ಆಯ್ತು ಆಫೀಸ್ ಮಾಡಿ. ಇನ್ನೂ ದೊಡ್ಡದ ಆಫೀಸ್ ಮಾಡ್ಬೇಕು ಅಂತ ಜಾಗ ನೋಡ್ತಾ ಇದೀವಿ. ನಮ್ದೊಂದ್ ಸ್ವಲ್ಪ ಒಳಗಡೆ ಆಗುತ್ತೆ, ಮೇನ್ ರೋಡ್ ಬರಲ್ಲ ನಿಮ್ಗೆ.
ಕತ್ರಗುಪ್ಪ ವಾಟರ್ ಟ್ಯಾಂಕ್ ರೋಡ್ ಅಲ್ಲಿ 10th ಕ್ರಾಸ್ ಸಿಗುತ್ತೆ. ನಮ್ಮ ಹತ್ರ ನಿಮಗೆ ಲೋ ಬಜೆಟ್ ಇಂದಾನು ಗಾಡಿ ಸಿಗುತ್ತೆ. ಈ ವಿಡಿಯೋ ಫುಲ್ ನೋಡಿ 45,000 ಇಂದ ಆಫರ್ ಕೊಟ್ಟಿದ್ದೀನಿ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಲೋನ್ ಕೇಳ್ತೀರಾ ಅಂದ್ರೆ ಆಲ್ ಓವರ್ ಕರ್ನಾಟಕ 2012 ಮೇಲೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ವೆಹಿಕಲ್ ಇದ್ರೆ 11 ಇಂದಾನು ಲೋನ್ ಮಾಡ್ಕೊಡ್ತೀನಿ. ಮತ್ತೊಂದು ನಮ್ಮ ಹತ್ರ ಯಾವುದೇ ತರ ಕಮಿಷನ್ ಆಗ್ಲಿ ಆಫೀಸ್ ಫೀಸ್ ಆಗ್ಲಿ ಯಾವ್ದು ಇರಲ್ಲ. ಯಾರೇ ಗಾಡಿ ತಗೊಂಡ್ರು ಇನ್ಕ್ಲೂಡಿಂಗ್ ನೇಮ್ ಟ್ರಾನ್ಸ್ಫರ್. ಈಗ 60,000 ನಾನು ಗಾಡಿ ಕೊಡ್ತಾ ಇದ್ರೆ ಅದೇ 60,000 ನೇಮ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಹಾಗೆ ನಮ್ಮ ಕಸ್ಟಮರ್ ಕೂಡ ಹಾಗೆ ಒಬ್ರಿಂದ ಒಬ್ರು ಕಾರ್ ತಗೊಂಡಿದ್ದಾರೆ ಅಂದ್ರೆ ಅವ್ರ ರೆಫರೆನ್ಸ್ ಅಲ್ಲಿ ಇನ್ನೂ 2-3 ಕಾರ್ ಹೋಗ್ತಾ ಇದೆ. ನಮ್ಮ ಅದೇ ತರನೇ ನಡೀತಾ ಇರೋದು. ಸೊ ವಿಡಿಯೋನ ತಿಂಗಳಿಗೆ ಒಂದ್ಸಲ ವಿಡಿಯೋ ಮಾಡ್ತಾ ಇರ್ತೀವಿ. ಆಫ್ಟರ್ ಲಾಂಗ್ ಟೈಮ್ ಆಯ್ತು ವಿಡಿಯೋ ಬಿಟ್ಟು. ಇವಾಗ ಹಾಗಾಗಿ ಮತ್ತೊಂದು ಫುಲ್ ಸ್ಟಾಕ್ ಫುಲ್ ಆಗಿದೆ. ಹಳೆ ಸ್ಟಾಕ್ ಎಲ್ಲ ಖಾಲಿ ಆಗಿದೆ. ಹಾಗಾಗಿ ಒಂದು ವಿಡಿಯೋ ಮಾಡ್ತಾ ಇದೀವಿ. ಮತ್ತೆ ನಮ್ದಲ್ಲಿ ಕೆಲವು ಸಲ ಕಾಲ್ ಎಂಗೇಜ್ ಇತ್ತು, ಕಾಲ್ ಬಿಸಿ ಇತ್ತು ಅಂದ್ರೆ ಒಂದು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿದ್ರೆ ಸಾಕು. ಆಫೀಸ್ ಕರೆಂಟ್ ಲೊಕೇಶನ್ ಮತ್ತೆ ಎಲ್ಲಾ ಗಾಡಿದು ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ. ಲಿಂಕ್ ಓಪನ್ ಮಾಡಿದ್ರೆ ಸಾಕು ನಿಮಗೆ ಗಾಡಿ ಫೋಟೋ, ಇಂಟೀರಿಯರ್, ಎಕ್ಸ್ಟೀರಿಯರ್, ಪ್ರೈಸ್, ಡೀಟೇಲ್ಸ್ ಎಲ್ಲಾ ಸಿಗತ್ತೆ. ನೋಡ್ಕೋಬಹುದು ಆರಾಮಾಗಿ. ಓಕೆ, ಶ್ರೀ ವೆಂಕಟೇಶ್ವರ ಕಾರ್ಸ್ ಅಲ್ಲಿ ಕಾರ್ ತಗೊಳ್ಳೋದ್ರಿಂದ ನಿಮ್ಗೆ ಏನ್ ನಂಬಿಕೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಕಾರ್ಗಳನ್ನ ತಗೊಳ್ಳಿ ಜೆನ್ಯೂನಿಟಿ ಮೇಂಟೈನ್ ಮಾಡಿರ್ತಾರೆ. ಆಮೇಲೆ ಆಲ್ಮೋಸ್ಟ್ ಫಸ್ಟ್ ಸೆಕೆಂಡ್ ಓನರ್ಸ್ ಗಳೇ ಜಾಸ್ತಿ ಇರ್ತವೆ. ಈವನ್ ಲೋ ಬಜೆಟ್ ಕಾರ್ಸ್ ಕೂಡ ಸೆಕೆಂಡ್ ಓನರ್ ಥರ್ಡ್ ಓನರ್ ಒಳಗಡೆನೆ ಇರ್ತವೆ. ಕೆಲವೊಂದು ನೋಡಿ ಸರ್, ನನ್ನ ಹತ್ರ ವೆಹಿಕಲ್ ಯಾವ್ದಾದ್ರು ತಗೊಳ್ಳಿ ನೋಡಿ ತೋರಿಸಬಹುದು. ಆಫೀಸ್ ಒಳಗಡೆ ಇರೋ ಗಾಡಿಗಳು ಎಲ್ಲದ್ರಲ್ಲೂ 90% ವೆಹಿಕಲ್ ಶೋರೂಮ್ ಹಿಸ್ಟ್ರಿ ವೆಹಿಕಲ್ ಕೊಡೋದು ನಾನು. ಮತ್ತೆ ಯಾವ್ದು ಮೇಜರ್ ಆಕ್ಸಿಡೆಂಟ್, ಬಂಪರ್ ಪೇಂಟ್ ಅದೆಲ್ಲ ನಾವೇನು ಹೇಳಲ್ಲ. ಅದಾಗ್ತಾ ಇರತ್ತೆ ಗಾಡಿ ಮಾತ್ರ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಪಿಲ್ಲರ್ ರಿಪೇರಿ, ಏಪ್ರನ್ ಅಂತ ಗಾಡಿಗಳು ಯಾವ್ದು ತರಲ್ಲ. ಅಂತ ನಮ್ಮ ಆಫೀಸಿಗೆ ಅಂತ ಗಾಡಿಗಳು ಅಲೋನೇ ಇಲ್ಲ. ಆ ತರಾನೇ ಮಾಡ್ಕೊಂಡು ಬಂದಿರೋದು ಕಸ್ಟಮರ್ ಗಳಿಗೆ. ನಮ್ಮ ಹತ್ರ ಯಾವ್ದೇ ಗಾಡಿ ತಗೊಳ್ಳಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ, ನಾನ್ ಮೀಟರ್ ಟ್ಯಾಂಪರ್ಡ್ ಇರುತ್ತೆ. ಲೋ ಬಜೆಟ್ ಅಲ್ಲಿ ನಾವು ಮೀಟರ್ ಗ್ಯಾರಂಟಿ ಕೊಡಲ್ಲ. ಯಾಕಂದ್ರೆ 60,000 70,000 2001 ಮಾಡಲ್ ಇರುತ್ತೆ, 3 ಮಾಡಲ್ ಇರುತ್ತೆ. 1 ಲಕ್ಷ ಓಡಿರ್ಬೋದು, 1.5 ಲಕ್ಷ ಓಡಿರ್ಬೋದು. ಇವಾಗ ಏನಿದೆ ಅದು ಹೇಳ್ಬೋದು ಅಷ್ಟೇ. ಅದನ್ನ ಬಿಟ್ಟು ಇನ್ ಯಾವ್ದೇ ಗಾಡಿ ತಗೊಂಡ್ರು ಶೋರೂಮ್ ಹಿಸ್ಟ್ರಿ ಕೊಡ್ತೀವಿ. ಲೋ ಬಜೆಟ್ ಅಲ್ಲಿ ಶೋರೂಮ್ ಹಿಸ್ಟ್ರಿ. ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ, ಎಲ್ಲರೂ ಮಾರ್ಜಿನ್ ಗೋಸ್ಕರನೇ ಮಾಡಿರ್ತಾರೆ. ಇವ್ರ ಹತ್ರ ಮಾರ್ಜಿನ್ ಸ್ವಲ್ಪ ಕಡಿಮೆ ಇಟ್ಕೊಂಡು ಮಾಡ್ತಾರೆ. ಇವಾಗ ಸರ್ ತುಂಬಾ ಹಳೆ ಕಸ್ಟಮರ್ ಇಂದನೂ ಅಷ್ಟೇ, ಫಸ್ಟ್ ಇಂದನೂ ಅಷ್ಟೇ ತುಂಬಾ ಮಾರ್ಜಿನ್ ಲೆಸ್. ಈಗ ಇನ್ ಕೇಸ್ ಇದೇ ಗಾಡಿ 2019 ಮಾಡಲ್ i20 ಎಲ್ಲೇ ಮಾರ್ಕೆಟ್ ಹೋದ್ರು 2016 ಮಾಡಲ್ 6.5 ಲಕ್ಷ ಇದೆ. 2019 ಮಾಡಲ್ ನನ್ನ ಹತ್ರ 6,10,000 ಫೈನಲ್ ಆಗ್ತಾ ಇದೆ. ಓಕೆ, ಆತರ ಮಾಡಲ್ ವೆಹಿಕಲ್ ಕೂಡ ತುಂಬಾ ಕಡಿಮೆ ಬಜೆಟ್ ಸಿಗೋದು ಅಷ್ಟೇ ಅಲ್ಲದೆ ಇಲ್ಲಿ ಆಲ್ಮೋಸ್ಟ್ ಆಲ್ ನಿಮ್ಗೆ ಎಲ್ಲ ಗಾಡಿಗಳು ಲೋನ್ ಆಗುತ್ತೆ. ಲೋ ಬಜೆಟ್ ಗಳಿಗೆ ಲೋನ್ ಆಗಲ್ಲ, ಬಟ್ 1 ಲಕ್ಷದ ಒಳಗಡೆ ಇರತಕ್ಕಂತ ಗಾಡಿಗಳಿಗೆ ಲೋನ್ ಆಗೋದಿಲ್ಲ. ತುಂಬಾ ಜನ ಲೋ ಬಜೆಟ್ ಗಾಡಿ ಕೇಳ್ತಾ ಇದ್ರು. ಸಲ 5-6 ವೆಹಿಕಲ್ ಲೋ ಬಜೆಟ್ ಅಲ್ಲಿ ಇದೆ. ಯಾರು ಫಸ್ಟ್ ಒಂದು ಗ್ರಾಪ್ ಮಾಡ್ಕೋತಾರ ಅವ್ರಿಗೆ ಸಿಗುತ್ತೆ. 45,000 ಗಾಡಿ ಕೊಡ್ತಾ ಇದ್ರು. ಮತ್ತೆ ಯಾವ್ದೋ ಸ್ಕ್ರಾಪ್ ಗಾಡಿ ಅಂತ ಕಾಮೆಂಟ್ ಹಾಕ್ಬೇಡಿ. ರನ್ನಿಂಗ್ ಕಂಡೀಷನ್ ವೆಹಿಕಲ್ 45,000 ಇದೆ, 35,000 ಇದೆ, 75,000 ಆಗಿದೆ, 85,000 ಆಗಿದೆ. ವಿಡಿಯೋನ ಫುಲ್ ನೋಡಿ ಯಾವ ಗಾಡಿ ಅಂತ ನಿಮಗೂ ಡೀಟೇಲ್ಸ್ ಕನ್ಫರ್ಮೇಶನ್ ಹೆಂಗ್ ಕೊಡ್ತೀನಿ ಅಂತ ಹೇಳಿದ್ರೆ ಇದೇ 45,000 ಏನ್ ಕಾರ್ ಇದೆ ಅದೇ ಕಾರ್ ಕಂಡೀಷನ್ ಕಾರ್ ನೀವು ಬೇರೆ ಕಡೆ ಹುಡುಕಿ ನೋಡಿ ಅಲ್ಲಿ ಸಿಕ್ಲಿ ಇಲ್ವಾ ಬನ್ನಿ, ಗ್ಯಾರಂಟಿ. ಎಲ್ಲರೂ ಹುಡ್ಕೊಂಡು ಬನ್ನಿ ಸರ್ ಗಾಡಿನ. ಅಲ್ಲೂ ಕಂಪೇರ್ ಮಾಡಿ ಪ್ರೈಸ್, ಇಲ್ಲೂ ಕಂಪೇರ್ ಮಾಡಿ ಗಾಡಿ ಕಂಡೀಷನ್ ಕ್ವಾಲಿಟಿ ಚೆಕ್ ಮಾಡಿನೇ ನಮ್ಮ ಹತ್ರ ತಗೊಳ್ಳಿ. ತಗೋಬೇಕಂತ ಹೇಳ್ತಾ ಇಲ್ಲ ನಾನು, ಎಲ್ಲರೂ ತಗೊಳ್ಳಿ. ಅಲ್ಲಿಗೂ ನನ್ನ ಹತ್ರ ಪ್ರೈಸ್ ಕಂಪೇರ್ ಮಾಡ್ಕೊಂಡು ಒಂದ್ಸಲ ವಿಸಿಟ್ ಮಾಡಿ, ಇಷ್ಟ ಆದ್ರೆ ತಗೊಳ್ಳಿ. ಪ್ರೈಸ್ ನೀವು ನೋಡಿ 4 ಕಡೆ ಕಂಪೇರ್ ಮಾಡ್ಕೊಂಡು ನನ್ನ ಹತ್ರ ಬನ್ನಿ. ಓಕೆ, ತುಂಬಾ ಜನ ವಾಕಿನ್ ಆಗ್ತಾ ಇದ್ದೀರಾ. ವಾಕಿನ್ ಆದವರು 4 ಜನ ರೆಫರ್ ಮಾಡ್ತಾ ಇದ್ದೀರಾ. ಶ್ರೀ ವೆಂಕಟೇಶ್ವರ ಕಾರ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಭರತ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಒಳಗಡೆ ಶೋರೂಮ್ ಇರೋದಕ್ಕೋಸ್ಕರ ನಾವು ಸ್ವಲ್ಪ ಕಸ್ಟಮರ್ ನ ಬೇಗ ರೀಚ್ ಮಾಡಕ್ ಆಗದೆ ಇದ್ರು ಕೂಡ ಇಲ್ಲ ಸರ್, ಇವಾಗ ಹಾಗೇನಿಲ್ಲ. ತುಂಬಾ ಕಸ್ಟಮರ್ ಈಗ ಉದಾಹರಣೆ ಒಬ್ರಿಗೆ ಒಂದು ಇಂಡಿಕಾ ಕೊಟ್ಟಿದೀವಿ ಅಂದ್ರೆ ಅವ್ರ ಕಡೆಯಿಂದ 4 ಕಸ್ಟಮರ್ ಇದಾರೆ. ಹೌದೌದು, ಯಾರೇ ಗಾಡಿ ತಗೊಂಡಿದ್ರು ಸರ್ ನಂಗೆ ಹಿಂಗ್ ಗಾಡಿ ಆಯ್ತು ಅನ್ನೋ ಫೀಲ್ ಅಲ್ಲಿ ಯಾರು ಇಲ್ಲ. ಎಲ್ಲರಿಗೂ ಒಳ್ಳೆ ಗಾಡಿಗಳು ಕೊಟ್ಟಿದೀವಿ, ಅದೇ ಆಶೀರ್ವಾದ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ಇವಾಗ ಮೇನ್ ರೋಡಿಗೂ ಜಾಗ ನೋಡ್ತಾ ಇದೀವಿ. ಆಫೀಸ್ ಆಲ್ರೆಡಿ ಪಾರ್ಕಿಂಗ್ ಸಮಸ್ಯೆ, ಹೊರಗಡೆನೆ ಸುಮಾರು ಗಾಡಿ ಆಗಿದೆ. ಸೊ ಹಂಗಾಗಿ ಈಗ ಆಲ್ರೆಡಿ ಒಂದು 2023 ವೆಹಿಕಲ್ಸ್ ಇದೆ, ಅದರಲ್ಲಿ 7-8 ವೆಹಿಕಲ್ ಆಚೆನೆ ಇದೆ. ದೊಡ್ಡ ಜಾಗ ನೋಡ್ತಾ ಇದೀವಿ. ಆದಷ್ಟು ಬೇಗ ಮೇನ್ ರೋಡಿಗೆ ಮಾಡ್ತಾ ಇದೀವಿ. ಆದಷ್ಟು ಬೇಗ ನಿಮ್ಮೆಲ್ಲರ ಸಪೋರ್ಟ್ ಶ್ರೀ ವೆಂಕಟೇಶ್ವರ ಕಾರ್ಸ್ಗೆ ಸಿಗ್ಲಿ, ಭರತ್ ಅವ್ರಿಗೆ ಸಿಗ್ಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಗಳಲ್ಲಿ ತಿಳಿಸಿ. ಹಾಗೆ ಫುಲ್ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ಗಾಡಿಗಳು ಯಾವ್ದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ, ಬನ್ನಿ ಸರ್. ಓಕೆ ಸರ್, ಸ್ಟಾರ್ಟ್ ಮಾಡೋಣ. ಒಳ್ಳೆದಾಗಲಿ. ಶ್ರೀ ವೆಂಕಟೇಶ್ವರ ಕಾರ್ಸ್ ಅಲ್ಲಿ ಇನ್ನೊಂದ್ಸಲ ವಿಡಿಯೋ ಮಾಡ್ತಾ ಇದೀವಿ. ಇವತ್ತು ಎಲ್ಲ ಸ್ಟಾಕ್ ಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಹೊಸ ಗಾಡಿಗಳು ಬಂದಿದ್ದಾವೆ. ಓಮ್ನಿ ಬೇಕಾ ಓಮ್ನಿ ಇದೆ, ಪೋಲೋ ಬೇಕಾ ಪೋಲೋ ಇದೆ, ಸ್ವಿಫ್ಟ್ ಬೇಕಾ ಸ್ವಿಫ್ಟ್ ಇದೆ, ಹಾಗೆ ಹೋಂಡಾ ಸಿಟಿ ಬೇಕಾ ಡೀಸೆಲ್ ಇದೆ, ಅದು ಕೂಡ ಇದೆ. ಎಲ್ಲ ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದಾರೆ ಇವತ್ತು. ಹೌದು ಸರ್, ಹಬ್ಬ ಬಂದಿದೆ, ಹಾಗಾಗಿ ಎಲ್ಲಾ ಗಾಡಿನೂ ಹಬ್ಬದ ಆಫರ್. ದೀಪಾವಳಿ ಇದೆ, ದಸರಾ ಇದೆ. ಸೊ ಹಂಗಾಗಿ ಎಲ್ಲಾ ಗಾಡಿನೂ ಒಂದು ಡೈಲರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಹಬ್ಬದ ಆಫರ್, ಬಂಪರ್ ಪ್ರೈಸ್, ಯಾರು ಮಿಸ್ ಮಾಡ್ಕೋಬಾರ್ದು ಈ ಆಫರ್ ಈ ಸಲ. ನೋಡ್ತಾ ಇರ್ಬೋದು, ಫಸ್ಟ್ನೇ ಗಾಡಿನೇ ಪೋಲೋ ಇದೆ. ತುಂಬಾ ಜನ ಪೋಲೋ ಕೇಳ್ತಾ ಇದ್ರಿ. 2011 ಮಾಡಲು ಸಿಂಗಲ್ ಓನರ್ ಪೋಲೋ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಪೋಲೋ ಕಂಫರ್ಟ್ ಲೈನ್ ಆಗಿರುತ್ತೆ. 11 ಮಾಡಲು ಕರ್ನಾಟಕ, ಪ್ಯೂರ್ ಕರ್ನಾಟಕ ವೆಹಿಕಲ್. ಹೌದು ಸರ್. ಟೈರ್ ಪ್ರೊಫೈಲ್ ನೋಡಿ, ತುಂಬಾನೇ ಚೆನ್ನಾಗಿದೆ. ಟೈರ್ ಕೂಡ ಒಂದು 80% ಟೈರ್ ಇದೆ. ಇಂಟೀರಿಯರ್ ನೋಡಬಹುದು, ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ಡ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ಓವರ್ ಬಾಡಿ ಲೈನ್ ಸಿಂಗಲ್ ಸ್ಕ್ರಾಚ್ ಇಲ್ಲ, ಡೆನ್ಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್
ನಮ್ಮ ಭರತ್ ಅವ್ರ ಹತ್ರ ಸಿಗುತ್ತೆ ಅಂತಾನೆ ಹೇಳ್ಬೋದಲ್ವ ಅವರು? ಹೌದು ಸರ್, ಈ ಗಾಡಿಯ ಪ್ರೈಸ್ ಮಾರ್ಕೆಟ್ ಅಲ್ಲಿ ಯಾರು ಕೊಡೋಲ್ಲ. ಪೋಲೋ 2009 ಮಾಡಲ್ 10 ಮಾಡಲ್ ಕೊಡೋ ರೇಟ್ ಅಲ್ಲಿ ಕೊಡ್ತಾ ಇದೀನಿ. 2010 ಮಾಡಲ್ ಪೋಲೋ, ಸಾರಿ 2011 ಮಾಡಲ್ ಸಿಂಗಲ್ ಓನರ್ ಪೋಲೋ 2,85,000 ಫೈನಲ್ ಮಾಡ್ಕೊಡ್ತಾ ಇದೀನಿ. ಸಿಂಗಲ್ ಓನರ್ ಪೋಲೋ 2,85,000 ಅದು 11 ಮಾಡಲ್ ಸಿಂಗಲ್ ಓನರ್ ಪೋಲೋ, ಅದು ಡೀಸೆಲ್ ಸಿಗುತ್ತೆ ನಿಮ್ಗೆ. ಹೌದು ಸರ್, ಡೆಫಿನೆಟ್ ಆಗಿ ಸಿಗುತ್ತೆ. ಈ ಆಪ್ಷನ್ ನ ಮಿಸ್ ಮಾಡ್ಕೊಂಬೇಡಿ. ಇಡೀ ಮಾರ್ಕೆಟ್ ಅಲ್ಲಿ ಹುಡ್ಕೊಂಡ್ರು ಸಿಂಗಲ್ ಓನರ್, ಅದು ಪ್ಯೂರ್ ಕರ್ನಾಟಕ, ಯಾವುದೇ ತರ ಇಂಟಿಗ್ರೇಟೆಡ್ ಇಂಟರ್ಸ್ಟೇಟ್ ವೆಹಿಕಲ್ ಅಲ್ಲ ಅಲ್ವಾ? ಗಾಡಿ 2,85,000. ತುಂಬಾ ಖುಷಿ ಆಯ್ತು, ಪ್ರೈಸ್ ಕೇಳಿ ತುಂಬಾ ಖುಷಿ ಆಯ್ತು. ಪೋಲೋ ತುಂಬಾ ಜನ ಹುಡುಕ್ತಾ ಇರ್ತಾರೆ, ಡೆಫಿನೆಟ್ ಆಗಿ ಇದನ್ನ ಕನ್ಸಿಡರ್ ಮಾಡಬಹುದು. ಹಾಗೆ ಸ್ವಿಫ್ಟ್ ಬೇಕು ಅಂತ ಹೇಳಿದ್ರೆ ವೈಟ್ ಕಲರ್ ಸ್ವಿಫ್ಟ್ ಕೂಡ ಅವೈಲೇಬಲ್ ಇದೆ. ಡೀಸೆಲ್ ಪೆಟ್ರೋಲ್ ಅಲ್ವಾ ಇದು? ಸರ್ ಪೆಟ್ರೋಲ್ 2011 ಮಾಡಲ್, ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. 91,000 ಶೋರೂಮ್ ಹಿಸ್ಟ್ರಿ. ಗಾಡಿ ಕಂಡೀಷನ್ ನೋಡಬಹುದು, ತುಂಬಾ ಚೆನ್ನಾಗಿದೆ ಕಂಡೀಷನ್ ಎಲ್ಲ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ ಸರ್. 91,000 ಶೋರೂಮ್ ಹಿಸ್ಟ್ರಿ. ಸರ್ವಿಸ್ ಅಷ್ಟೇ, ಈಗ 87,000 ಸರ್ವಿಸ್ ಆಗಿದೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ಸೊ ಹಂಗಾಗಿ ಒಂದು 8 ಮಾಡಲ್ ಅಲ್ಲಿ ಎಲ್ಲ ಮಾರ್ಕೆಟ್ ಅಲ್ಲಿ ಕೊಡೋ ಪ್ರೈಸ್ ಅಲ್ಲಿ ನಾನು 11 ಮಾಡಲ್ ಕೊಡ್ತೀನಿ. 11 ಮಾಡಲ್ ಥರ್ಡ್ ಓನರ್, ಅದ್ರಲ್ಲಿ ನಿಮಗೆ 4 ಡೋರ್ ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಎಸಿ ಎಲ್ಲ ಬರುತ್ತೆ. ಒಂದು ಸ್ಕ್ರಾಚ್ ಡೆಂಟ್ ಯಾವ್ದು ಇಲ್ಲ. ಈ ಗಾಡಿನೂ ಅಷ್ಟೇ ಬಂಪರ್ ಪ್ರೈಸ್. ಇದಕ್ಕೆ ಏನ್ ರೇಟ್ ಹೇಳಿದೆ ಅದೇ ತರ 11 ಮಾಡಲ್ ಕೊಡ್ತಾ ಇದೀನಿ. ಇದನ್ನು ಕೂಡ 2,85,000 2011 ಮಾಡಲ್. ಲೋನ್ ಬೇಕಾ? ಲೋನ್ ಆಗುತ್ತೆ. ಟೆನ್ಯೂರ್ ಮಾತ್ರ ಕಡಿಮೆ ಸಿಗುತ್ತೆ. ಇದಕ್ಕೂ ಕೂಡ ಲೋನ್ ಮಾಡ್ಕೊಡ್ತೀನಿ. ಇದಕ್ಕೂ ಕೂಡ ಲೋನ್ ಆಗ್ಬಿಡುತ್ತೆ. ಥರ್ಡ್ ಓನರ್ ಆಗಿದೆ ಅಷ್ಟೇ, ಬಿಟ್ರೆ ನಿಮ್ಗೆ ಇದು ಶೋರೂಮ್ ಹಿಸ್ಟ್ರಿ ಸಮೇತ ಓಡಿದೆ. ಯಾವುದೇ ತರ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ. 61881 ನಂಬರ್ ನೋಡಬಹುದು. ಕರ್ನಾಟಕ ರಿಜಿಸ್ಟ್ರೇಷನ್ 2,85,000 ಗೆ. ಓಕೆ, ಸೂಪರ್. ಅವಾಗ್ಲೇ ನಾನು ಹೋಂಡಾ ಸಿಟಿ ಹೇಳಿದೆ, ಅದರಲ್ಲೂ ಡೀಸೆಲ್ ಗಾಡಿ ಕಂಡೀಷನ್ ನೋಡಬಹುದು ಯಾವ ತರ ಇದೆ ಅಂತ. ಸಿಂಗಲ್ ಓನರ್ ಅಲ್ವಾ ಇದು? ಹೌದು ಸರ್, 2016 ಮಾಡಲು ಸಿಂಗಲ್ ಓನರ್. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ನೋಡಬಹುದು. ಒಂದು ಸ್ಕ್ರಾಚ್ ಡೆಂಟ್ ಯಾವ್ದು ಇಲ್ಲ ಗಾಡಿಲಿ. ನಿಮಗೆ ಡ್ಯೂಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಕಮ್ಯುನಿಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ ಗಾಡಿಲಿ. 16 ಮಾಡಲ್ ನಿಮಗೆ ಮಾರ್ಕೆಟ್ ಅಲ್ಲಿ ಎಲ್ಲೇ ಹೋದ್ರು 6 ಲಕ್ಷ ಇದೆ. ಸೊ ನನ್ನ ಹತ್ರ ಹೋಂಡಾ ಸಿಟಿ 2016 ಮಾಡಲ್ ಡಿ-ಟೆಕ್ ಫೈನಲ್ ಟು ಫೈನಲ್ 5,25,000. ಅದ್ರಲ್ಲಿ 25,000 ಕೊಡ್ಲಿ, ಲೋನ್ ಮಾಡ್ಕೊಟ್ಬಿಡ್ತೀನಿ. 5 ಲಕ್ಷಕ್ಕೆ ಗಾಡಿ ಬಂದಂಗ ಆಗುತ್ತೆ. 25,000 ಕೊಡಿ, 5 ಲಕ್ಷ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. 25,000 ತಂದ್ರೆ ಸಾಕು ನಿಮ್ಗೆ ಆಲ್ ಓವರ್ ಕರ್ನಾಟಕ ಲೋನ್ ಆಗೋದಲ್ಲದೆ ಇದರ ಫುಲ್ ಕ್ಯಾಶ್ ಅಂದ್ರೆ 5,25,000ಕ್ಕೆ ಸಿಂಗಲ್ ಓನರ್ 2016 ಮಾಡಲು, ಅದ್ರಲ್ಲೂ ಡೀಸೆಲ್ ಹೋಂಡಾ ಸಿಟಿ. ಹೌದು ಸರ್, ತುಂಬಾ ಚೆನ್ನಾಗಿದೆ ಗಾಡಿ ಕಂಡೀಷನ್. ಓಕೆ, 16 ಮಾಡಲು ನಿಮ್ಗೆ ಸಿಗಲ್ಲ. ಆಲ್ಮೋಸ್ಟ್ ನೀವು ಇಡೀ ಮಾರ್ಕೆಟ್ ಹುಡುಕಾಡಿದ್ರು ಏನೂ ಇಲ್ಲ, ತುಂಬಾ ಚೆನ್ನಾಗಿದೆ ಗಾಡಿ. 14 ಮಾಡಲ್ಗೆನೆ 5 ಲಕ್ಷ ಹೇಳ್ತಾರೆ. ಅಂತದ್ರಲ್ಲಿ ನಿಮ್ಗೆ 5 ಲಕ್ಷ ಮಾಡಲ್ ಹೇಳದ್ನಲ್ಲ, ಈ ಸಲ ಎಲ್ಲಾ ಗಾಡಿನೂ ಬಂಪರ್ ಪ್ರೈಸ್ ದಸರಾ ಚೆನ್ನಾಗಿರೋ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಯಾರ್ಯಾರಿದೆ ಬೇಗ ಬಂದು ಗ್ರಾಪ್ ಮಾಡ್ಕೊಳ್ಳಿ. ಓಕೆ, ಸೂಪರ್. ಶೋರೂಮ್ ಹುಡ್ಕೊಳಕ್ ಸ್ವಲ್ಪ ಕಷ್ಟ ಆಗ್ಬೋದು ಜನರಿಗೆ. ಒಳಗಿದೆ ಸ್ವಲ್ಪ. ಇನ್ನೊಂದು ಆಫೀಸ್ ಮಾಡ್ತಾ ಇದೀವಿ ಮೇನ್ ರೋಡ್ ಅಲ್ಲಿ, ಅಲ್ಲಿ ತನಕ ಇಲ್ಲೇ ಇರುತ್ತೆ. ನನಗೆ ವಾಟ್ಸ್ಆಪ್ ಅಲ್ಲಿ ಒಂದು ಅಂತ ಕಳ್ಸಿದ್ರೆ ಕರೆಂಟ್ ಲೊಕೇಶನ್ ಕ್ಯಾಟ್ಲಾಗ್ ಎರಡೂ ಬರುತ್ತೆ. ಎಲ್ಲ ಡೀಟೇಲ್ಸ್ ಅದ್ರಲ್ಲೇ ಸಿಗುತ್ತೆ. ಸೂಪರ್. ನಾನು ಹೇಳಿದ್ರೆ ನೀವು ನಂಬಲ್ಲ, 2019 ಮಾಡಲು 6,10,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂದ್ರೆ ನಂಬಕ್ಕಾಗತ್ತಾ? ಹೌದು ಸರ್, 2019 ಮಾಡಲು 6,65,000 ಕೋಟಿಂಗ್ ಇರೋದು. ಆಫರ್ ಅಂದ್ರೆ ಆಫರ್, ಬಂಪರ್ ಆಫರ್ ಕೊಡ್ತಾ ಇದೀನಿ. 6,10,000ಗೆ 2019 ಮಾಡಲ್ ಸೆಕೆಂಡ್ ಓನರ್, 88,000 ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್, i20 ಸ್ಪೋರ್ಟ್ಸ್ ಕೊಡ್ತಾ ಇದೀನಿ. 2019 ಮಾಡಲು 19 ಮಾಡಲ್ ಸಿಗುತ್ತೆ ನಿಮ್ಗೆ. ಅದರಲ್ಲೂ ಪೆಟ್ರೋಲ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ ಆರಾಮಾಗಿ 6,10,000 ಎಲ್ಲರೂ ಹುಡ್ಕೊಂಡ್ ಬರ್ಲಿ. ಆಲ್ ಓವರ್ ಕರ್ನಾಟಕ ಎಲ್ಲ ಹುಡ್ಕೊಂಡ್ ಬಂದ್ರೆ ಈ ಪ್ರೈಸ್ ಅಲ್ಲಿ ಕೊಡಲ್ಲ ಗಾಡಿ. ಅದ್ರಲ್ಲೂ 19 ಮಾಡಲು 16 ಮಾಡಲ್ ರೇಟ್ ಸರ್, ಅದು 16 ಮಾಡಲ್ ರೇಟ್ ಅಲ್ಲಿ ಸಿಗುತ್ತೆ. 19 ಮಾಡಲ್ ಕೊಡ್ತಾ ಇದೀನಿ. ಓಕೆ, ಲೋನ್ ಬೇಕು ಅಂದ್ರೆ ಲೋನ್ ಆಗುತ್ತೆ. ಲೋನ್ ಬೇಕು ಅಂದ್ರೆ ಸರ್ ಇದಕ್ಕೊಂದು 20,000 ಕೊಡ್ಲಿ ಸಾಕು. 20,000 ಕೊಡ್ಲಿ, ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಇದೆ. 20,000 ಕೊಡ್ಲಿ, ಲೋನ್ ಆಗುತ್ತೆ. ನಿಮ್ಗೆ ಆಲ್ ಓವರ್ ಎಲ್ಲಿ ಬೇಕಾದ್ರೆ ಹುಡುಕಿ, ಕರ್ನಾಟಕ ಅಲ್ಲ ನಮ್ಮ ಬೆಂಗಳೂರಲ್ಲೇ ಹುಡುಕಿ. 19 ಮಾಡಲ್ ಈ ಪ್ರೈಸ್ ಯಾರು ಕೊಡಲ್ಲ ಸರ್, ಗಾಡಿ ಫ್ರೀ ಕೊಡ್ತೀನಿ. ಓಕೆ, ಹಾಗೆ ನಮ್ಮ ಹತ್ರ ಒಂದು ಸ್ಕಾರ್ಪಿಯೋ ಕೂಡ ಅವೈಲೇಬಲ್ ಇದೆ, ಅದು ಲೋ ಬಜೆಟ್ ಅಲ್ಲಿ. ಸರ್ ಸ್ಕಾರ್ಪಿಯೋ 2004 ಮಾಡಲ್ ಗಾಡಿ ಬಂದ್ಬಿಟ್ಟು 1,29,000 ಓಡಿದೆ. ಇಂಜಿನ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ. ಗಾಡಿ ಸ್ವಲ್ಪ ಪೇಂಟ್ ಶೇಡ್ ಇದೆ. ಯಾರು ಪೇಂಟ್ ಮಾಡಿ ಓಡಿಸ್ಕೋತೀರಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಹಾಗೆ ಓಡಿಸ್ತೀರಾ ಅಂದ್ರೆ ಒಂದು ರಬ್ಬಿಂಗ್ ಹಾಕೊಂಡು ಓಡಿಸ್ಕೋಬಹುದು. ಇಂಟೀರಿಯರ್ ನಿಮಗೆ 4 ಡೋರ್ ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಆದ್ರೆ ಸ್ವಲ್ಪ ಪೇಂಟ್ ಕಲರ್ ಶೇಡ್ ಇದೆ. ಹಂಗಾಗಿ ಒಂದು ಬಂಪರ್ ಪ್ರೈಸ್. 9 ಜನ ಓಡಾಡೋ ಗಾಡಿ ಸರ್, ಯಾರು ಕೊಡ್ತಾರೆ ಸರ್? ಒಂದು ಇನೋವಾ ನೋಡ್ತೀರಾ ಅಂದ್ರೆ 4 ಲಕ್ಷ ಬೇಕು. 9 ಸೀಟರ್ ಸ್ಕಾರ್ಪಿಯೋ 1,30,000. 1,30,000 ಯಾರು ಕೊಡ್ತಾರೆ? ಕೊಡಲ್ಲ, ನಾನ್ ಕೊಡ್ತೀನಿ. ವೆಂಕಟೇಶ್ವರ ಖರ್ಚು 1,30,000 ರೂಪಾಯಿಗೆ ಸ್ಕಾರ್ಪಿಯೋ ಸಿಗ್ತಾ ಇದೆ ನೋಡಿ. ಅದನ್ನು 2004 ಮಾಡಲ್ ನಮ್ಮ ವೆಂಕಟೇಶ್ವರ ಖರ್ಚಲ್ಲಿ ಮಾತ್ರ ಈ ಪ್ರೈಸ್ ಕೊಡಕ್ ಸಾಧ್ಯ. ಸರ್ 2008 ಮಾಡಲ್ ಸ್ಪಾರ್ಕೋ, ಇನ್ಸೂರೆನ್ಸ್ ರನ್ನಿಂಗ್ ಇರೋ ಗಾಡಿ. ಗಾಡಿ ಕಂಡೀಷನ್ ನಿಮಗೆ ಸ್ವಲ್ಪ ಸ್ಕ್ರಾಚ್ ಡೆಂಟ್ ಇದೆ. ಈ ಗಾಡಿಯ ಪ್ರೈಸ್ ಒಂದು 2 ವೀಲರ್ಗಿಂತ 2 ವೀಲರ್ ಪ್ರೈಸ್ ಎಷ್ಟು ಹೇಳಿ? ಪ್ರೈಸ್ ಬರೀ 75,000ಗೆ 2008 ಮಾಡಲು ಸ್ಟರ್ಲೈಟ್ ಸ್ಪಾರ್ಕ್ ಕೊಡ್ತಾ ಇದೀವಿ. ಬರೀ 75,000. ಬರೀ 75,000ಕ್ಕೆ 2008 ಮಾಡಲ್ ಸ್ಪಾರ್ಕ್ ಸಿಗುತ್ತೆ ನಿಮ್ಗೆ. ಸರ್ ಇಂಡಿಕಾ 2004 ಮಾಡಲ್
ಪ್ರೈಸ್ ಏನ್ ಹೇಳಿ, ಆಫರ್ ಅಂದ್ರೆ ಆಫರ್. ನಮ್ ವೆಂಕಟೇಶ್ವರ ಕಾರ್ಸ್ ಅಲ್ಲೇ ಆಫರ್. ಎಷ್ಟು? ಬರೀ 45,000 ಸರ್. ಬರೀ 45,000ಕ್ಕೆ ನಿಮ್ಗೆ ಅದು ಇಂಡಿಕಾ ಸಿಗ್ತಾ ಇದೆ, ಪೆಟ್ರೋಲ್ ವೇರಿಯಂಟ್. ಬರೀ 45,000. ಯಾರು ಕೊಡಲ್ಲ ಈ ಆಫರ್ ಅಲ್ಲಿ. ನೋಡ್ಬೋದು ನೀವು, ಇಂಟೀರಿಯರ್ ಮತ್ತೆ ಸೀಟ್ ಕವರ್ ನೋಡ್ಬೋದು. ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಎಕ್ಸ್ಟೀರಿಯರ್ ನೋಡಿ ಯಾವ ತರ ಇದೆ ಅಂತ. ಲೆದರ್ ಸೀಟ್ಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಬರೀ 45,000ಕ್ಕೆ ಇಂಡಿಕಾ ಸಿಗ್ತಾ ಇದೆ ನೋಡಿ. ಅದನ್ನು ಡೀಸೆಲ್. ಈ ಸಲ ಆಫರ್ ಕೊಡ್ತಾ ಇದೀನಿ 45,000ಗೆ. 2004 ಮಾಡಲ್ ಇಂಡಿಕಾ. ಹಾಗೆ ಸ್ವಿಫ್ಟ್ ಬೇಕು ಅಂತ ಹೇಳಿದ್ರೆ ಸ್ವಿಫ್ಟ್ ಇದೆ, ಹಾಗೆ Hyundai i10 ಇದನ್ನು ಕೂಡ ಆಗೋಗಿದೆ. ಎರಡು ಸೇಲ್ ಆಗಿದೆ. ನೆಕ್ಸ್ಟ್ ಗಾಡಿ ತೋರಿಸ್ತೀನಿ. ಓಕೆ, ನಂಬರ್ ಎಲ್ಲ ಯೂನಿಕ್ ಆಗಿತ್ತು. ಲಾಸ್ಟ್ ಟೈಮ್ ನಾವು ವಿಡಿಯೋ ಹಾಕಿದ ತಕ್ಷಣ ಕಸ್ಟಮರ್ ಬಂದು ಬುಕಿಂಗ್ ಮಾಡ್ಕೊಂಡು ಪಕ್ಷ ಇರೋದಕ್ಕೋಸ್ಕರ ನಿಂತ್ಕೊಂಡಿದೆ, ಡೆಲಿವರಿ ಹೋಗಿಲ್ಲ. ಪಕ್ಷ ಮುಗಿಸ್ಕೊಂಡು ಡೆಲಿವರಿ ತಕ್ಷಣ ಹೋಯ್ತು. ಬಿಕಾಸ್ ಇವ್ರ ಹತ್ರ ಸಿಗೋ ಎಲ್ಲವೂ ಲೋ ಬಜೆಟ್ ವೆಹಿಕಲ್ ಅಂದ್ರೂ ಕೂಡ ಇದು ಕೂಡ ಮಾಡೆಲ್ ಅಲ್ಲಿ ಇತ್ತು. 22 670 ಕಸ್ಟಮರ್ ತಗೊಂಡಿರೋದು. ಓಕೆ, 670ಗೆ 22 ಮಾಡಲು. ಇಡೀ ಮಾರ್ಕೆಟ್ ಹುಡುಕಿ ಇವ್ರ ಹತ್ರ ಸಿಗುವಂತ ಪ್ರೈಸ್ ಎಲ್ಲೂ ಸಿಗಲಿಲ್ಲ ಅಂತ ಹೇಳ್ಬೋದು. ಎಲ್ಲರೂ ಅದೇ ಹೇಳ್ತಾ ಇದಾರೆ. ಸೊ ಅದನ್ನೇ ಉಳಿಸ್ಕೊಂಡು ಬರ್ತಾ ಇದೀವಿ. ಒಂದು ಬಂಪರ್ ಪ್ರೈಸ್ ಅಲ್ಲೇ ಕೊಟ್ಟಿರೋದು ಕಸ್ಟಮರ್. ಓಕೆ, ಪ್ರೊಫೈಲ್ ಕೂಡ ಕಸ್ಟಮರ್ ಸ್ವಲ್ಪ ಪ್ರಾಬ್ಲಮ್ ಇದ್ರೂನು ಹೆಂಗೋ ಅಡ್ಜಸ್ಟ್ ಮಾಡಿ ಮಾಡ್ಕೊಟ್ಟಿದ್ರು. ಆಗಿದ್ದು ಅದೇ ತರ ಆಗಿರೋದು ಕಸ್ಟಮರ್. ಅವರು ಕಸ್ಟಮರ್ ಬಿಟ್ಟಿಲ್ಲ, ಯಾಕಂದ್ರೆ ಸಿಗಲ್ಲ. ಅವರು ಬಂದು 35,000 ಅಡ್ವಾನ್ಸ್ ಮಾಡಿದ್ರು. ಅದ್ರ ಮೇಲೆ ಇನ್ನೊಂದು 20,000 ಕಟ್ಟಿದ್ರು ಅಷ್ಟೇ. ಅದೇ ಇಷ್ಟಕ್ಕೆ ಲೋನ್ 35,000 ಆಗ್ಬಿಟ್ಟಿದೆ ಇದು. ಸರ್, 15 ಮಾಡಲ್ ಗ್ರಾಂಡ್ ಐಟನ್ ಇದೆ. ಇದನ್ನು ಕೂಡ ಸಿಂಗಲ್ ಓನರ್. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ತೋರಿಸಬಹುದು ನೀವು. ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಗ್ರಾಂಡ್ ಐಟನ್, ರಿವರ್ಸ್ ಕ್ಯಾಮ್ರಾ, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ಐಟನ್ ಅಲ್ಲಿ ತುಂಬಾ ಜನ ಗ್ರಾಂಡ್ ಐಟನ್ ಬೇಕಂತ ಹುಡುಕ್ತಾ ಇರ್ತೀರಾ. ಸೊ ನನ್ನ ಹತ್ರ ಸಿಂಗಲ್ ಓನರ್ ಗ್ರಾಂಡ್ ಐಟನ್ ಇದೆ. ಇದನ್ನು ಅಷ್ಟೇ ಒಂದು ಬಂಪರ್ ಪ್ರೈಸ್. ಈ ವರ್ಷ ಎಲ್ಲಾ ಗಾಡಿನೂ ಈ ಸಲ ಬಂಪರ್ ಪ್ರೈಸ್. ಸೊ ಅದಕ್ಕೋಸ್ಕರ ಏನ್ ಪ್ರೈಸ್ ಹೇಳಿ, ಇದನ್ನ 3,65,000ಗೆ ಫೈನಲ್ ಮಾಡಿ ಕೊಡ್ತಾ ಇದೀನಿ. 3,65,000ಕ್ಕೆ 15 ಸಿಂಗಲ್ ಓನರ್ ಗಾಡಿ i10 ಸಿಗುತ್ತೆ ನಿಮ್ಗೆ. ಹೌದು ಸರ್. ಓಕೆ, ಬಂದು ನೋಡಿ, ಗಾಡಿ ಕಂಡೀಷನ್ ನೋಡಿ ತಗೊಳ್ಳಿ. ಹಾಗೆ ಪ್ರತಿಯೊಂದು ಗಾಡಿನೂ ಕಂಡೀಷನ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಅನ್ಸೋದೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಅನ್ಸಲ್ಲ. ಹೊರಗಡೆ ಇರೋ ವೆಹಿಕಲ್ಸ್ ಅಲ್ಲಿ 90% ವೆಹಿಕಲ್ ಶೋರೂಮ್ ಹಿಸ್ಟ್ರಿ ಇರೋದು. ಆಮೇಲೆ ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದೀವಿ. 1 ಲಕ್ಷದೊಳಗೆ 4-5 ಗಾಡಿ ಇದೆ. ಅವಕ್ಕೆಲ್ಲ ಯಾವ್ದಕ್ಕೂ ಶೋರೂಮ್ ಹಿಸ್ಟ್ರಿ ಇರಲ್ಲ. ಇದೆ ಅಂತಾನು ನಾವು ಹೇಳಲ್ಲ. ಲೋ ಬಜೆಟ್ ಇಲ್ಲ ಗಾಡಿ 90% ವೆಹಿಕಲ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿಗಳೇ ಇರೋದು. ಓಕೆ, ಸೂಪರ್. ಹಾಗೆ i20 ಬೇಕು ಅಂತ i20 ಕೂಡ ಇದೆ. i20 ಆಸ್ಟಾ 2011 ಮಾಡಲ್, ಶೋರೂಮ್ ಹಿಸ್ಟ್ರಿ, ಡೀಸೆಲ್ ವೇರಿಯಂಟ್, 22 ಮೈಲೇಜ್ ಬರುತ್ತೆ. ಆಸ್ಟಾ ಟಾಪ್ ಎಂಡ್, ಡ್ಯೂಲ್ ಏರ್ ಬ್ಯಾಗ್, ಆಟೋ ಫೋಲ್ಡಿಂಗ್ ಮಿರರ್ ಎಲ್ಲಾ ಫೀಚರ್ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಸ್ತಾ ವೇರಿಯಂಟ್ ಆಗಿರೋದ್ರಿಂದ ಮ್ಯಾಟ್ ವೀಲ್ ಎಲ್ಲಾ ಆಪ್ಷನ್ಸ್ ಬಂದ್ಬಿಡುತ್ತೆ. ಆಮೇಲೆ ಬ್ಲಾಕ್, ತುಂಬಾ ಜನ ಬ್ಲಾಕ್ ಬ್ಯೂಟಿ ಬೇಕು ಅಂತ ಇರ್ತಾರೆ. ಸೊ ನಮ್ ಕರಿಚಿರತೆ ಇದೆ ನೋಡಿ, ತುಂಬಾ ಚೆನ್ನಾಗಿ. ಇದನ್ನ ನಾವು ಕರಿಚಿರತೆ ಅಂತಾನೆ ಹೆಸರಿಟ್ಟಿದ್ವಿ. ಯಾಕಂತ ಹೇಳಿದ್ರೆ ಕಸ್ಟಮರ್ ಕರಿಚಿರತೆ ಅಂತ ಹಾಕಿಸ್ಕೊಂಡಿದ್ದಾರೆ. ಆಮೇಲೆ ಇದಕ್ಕೆ ಕರಿಚಿರತೆ ಅನ್ನೋದು ತುಂಬಾ ಸೂಟ್ ಆಗ್ತಾ ಇದೆ. ಗಾಡಿ ಎಲ್ಲೇ ಹೋದ್ರು ಗಾಡಿ ರೆಕಗ್ನೈಸ್ ಮಾಡ್ತಾರೆ. ಆತರ ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಮೈಲೇಜ್ ಗಾಡಿ. ಆಕ್ಚುಲಿ ಈ ಗಾಡಿ ನಮ್ಮ ಹತ್ರ ಬಂದ್ಮೇಲೆ 2,000 ಓಡಿಸ್ಬಿಟ್ಟಿದೀವಿ. ಹಂಗಾಗಿ ಹೇಳ್ತಾ ಇದೀನಿ ಪರ್ಸನಲ್ ಫೀಲ್ ಅಲ್ಲಿ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರ್ತಾ ಇದೆ. ಈ ಗಾಡಿನೂ ಅಷ್ಟೇ ಒಂದು ಬಂಪರ್ ಆಫರ್ ಕೊಡ್ತಾ ಇದೀನಿ. ಈ ಗಾಡಿ ಬಂದ್ಬಿಟ್ಟು ಇದು ಕಸ್ಟಮರ್ ಆಗೋಗಿತ್ತು. ಅವ್ರದ್ದು 11 ಮಾಡಲ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಲೋನ್ ಆಗ್ಲಿಲ್ಲ. ಸೊ ಹಂಗಾಗಿ ಲೋನ್ ಆಗಲ್ಲ 11ಗೆ. ಕ್ಯಾಶ್ ಅಲ್ಲಿ ಯಾರು ತಗೋತೀರಾ, ಬರೀ 3,25,000ಗೆ ಕೊಡ್ತಾ ಇದೀನಿ. 3,25,000ಕ್ಕೆ ಡೀಸೆಲ್, ಅದು ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್. 11 ಮಾಡಲ್ ಆಸ್ಟಾ ಟಾಪ್ ಎಂಡ್. 11 ಮಾಡಲ್ ಆಸ್ತಾ ಬರುತ್ತೆ, ಕರಿಚಿರತೆ ಬರುತ್ತೆ. ಆ ಒಂದು ಹೆಸರಿಗೆನೆ ಡಿಮ್ಯಾಂಡ್. ಹಾಗೆ ಡೀಸೆಲ್ ಅಲ್ಲಿ ಹೋಂಡಾ ಅಮೇಜ್ ಹುಡುಕರಿಗೆ ಒಂದು ಹೋಂಡಾ ಅಮೇಜ್ ಆಪ್ಷನ್ ಕೂಡ ಇದೆ ಸರ್. ಹೋಂಡಾ ಅಮೇಜ್ 2013 ಮಾಡಲ್, ಸೆಕೆಂಡ್ ಓನರ್. ಮ್ಯಾಗ್ವಿಲ್ ನೋಡಬಹುದು, ತುಂಬಾ ಚೆನ್ನಾಗಿದೆ ಗಾಡಿ. ನಿಮಗೆ ಇಂಟೀರಿಯರ್ ಅಲ್ಲಿ ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, 4 ಡೋರ್ ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, AC ಎಲ್ಲಾ ಬರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಡೀಸೆಲ್ 22 ಮೈಲೇಜ್ ಬರುತ್ತೆ. ಈ ಗಾಡಿಯ ಪ್ರೈಸ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ, ಆ ಪ್ರೈಸ್ ಅಲ್ಲೇ ಕೊಡ್ತಾ ಇದೀನಿ. ಎಲ್ಲ ಈ ಸಲ ಏನ್ ಹೇಳಿದೀನಿ ಅದೇ ತರ ಕೊಡ್ತಾ ಇರೋದು. ಬರೀ 3,20,000 ಕೊಡ್ಲಿ. 2013 ಮಾಡಲ್ ಕೊಡ್ತೀನಿ. ಲೋನ್ ಬೇಕಾ 50,000 ಕೊಡ್ಲಿ, ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ. 50,000 ತನಕ ಈ ಗಾಡಿಗೆ ಲೋನ್ ಆಗ್ಬಿಡುತ್ತೆ. 3,20,000 ರೂಪಾಯಿ, 3,20,000 ಮಾಡ್ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್. ಓಕೆ, ಅದು ಐಡಿಟೆಕ್ ಡೀಸೆಲ್ ಇಂಜಿನ್ ಅಮೇಜ್ ಬರುತ್ತೆ ನಿಮ್ಗೆ. 13 ಮಾಡಲ್. ಹೌದು. ಓಕೆ, ಜಸ್ಟ್ ಸೆಕೆಂಡ್ ಓನರ್ ಆಗಿದೆ ಇದು. ನಮ್ಮ ಹತ್ರ ಓಮ್ನಿ ಬಂದ್ರೆ ಸೇಲ್ ಆಗ್ಬಿಡತ್ತೆ, ನಿಲ್ಲಲ್ಲ ಅನ್ನೋ ಕಾರಣ ಸರ್. 1 ವೀಕ್ ನಿಲ್ಲಲ್ಲ. ಗಾಡಿ ಬಂದಿದೆ ಇನ್ನು. ನಾನು ನಮ್ ಚಾನಲ್ ಅಲ್ಲೂ ವಿಡಿಯೋ ಹಾಕಿಲ್ಲ. 2017 ಮಾಡಲು, ಸಿಂಗಲ್ ಓನರ್, 45,000 ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. ಗಾಡಿ ಕಂಡೀಷನ್, ಟೈರ್ ಗೀರು ಎಲ್ಲ 90% ಟೈರ್ ಇದೆ. 4 ಇಂಟೀರಿಯರ್ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. 2017 ಮಾಡಲ್ ಓಮಿನಿ, ಸಿಂಗಲ್ ಓನರ್. ಮಾರ್ಕೆಟ್ ಅಲ್ಲಿ 360, 370 ಇರುತ್ತೆ ರೇಟು. ನನ್ನ ಹತ್ರ 3,20,000. 2017 ಮಾಡಲು 40,000 ಕೊಡ್ಲಿ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿ ಕೊಡ್ತೀನಿ. 40,000 ತನಕ ಇದು ತಗೊಂಡು ಹೋಗ್ಬೋದು ನೀವು. ಅದು ಓಮ್ನಿ
3,20,000 3,20,000 ಓಕೆ. ಅದು 17 ಮಾಡಲ್ ಸಿಂಗಲ್ ಓನರ್ 45,000 ಅಷ್ಟೇ ಓಡಿರ್ತಕ್ಕಂಥ ಶೋರೂಮ್ ಹಿಸ್ಟ್ರಿ ಸರ್. ಶೋರೂಮ್ ಹಿಸ್ಟ್ರಿ ಸಮೇತ. ಓಕೆ ಸೂಪರ್. ಇವ್ರ ಹತ್ರ ಗಾಡಿಗಳು ಎಷ್ಟು ಜೆನ್ಯೂನ್ ಆಗಿರುತ್ತೆ ಅಂತ ಹೇಳಿದ್ರೆ ಇವರು ಪೈಂಟ್ ಹೊಡೆದು ನಿಲ್ಸಿರಲ್ಲ. ಗಾಡಿಗಳು ಫ್ರಂಟ್ ನೀವು ಮೇಲ್ಗಡೆ ನೋಡಬಹುದು. ಈ ಗಾಡಿನ ಕಸ್ಟಮರ್ ಅವ್ರು ಬಂದ್ಬಿಟ್ಟು ಮನೆ ಹೊರಗಡೆ ಗಾಡಿ ನಿಲ್ಸ್ತಾ ಇರೋದು. ಒಂದ್ ಸ್ವಲ್ಪ ಬಿಸ್ಲಿಕ್ ಶೇಡ್ ಆಗಿದೆ. ಇದನ್ನ ಆಲ್ರೆಡಿ ಕಸ್ಟಮರ್ ಗಾಜೆ ಕೊಡಲ್ಲ, ರೀಪೇಂಟ್ ಮಾಡ್ಕೊಡ್ತೀನಿ. ಗಾಡಿ ಮೊನ್ನೆ ಬಂದಿರೋದು, ಇನ್ನು ರೀಫಪ್ ಆಗಿಲ್ಲ. ಇದೊಂದು ಫ್ರಂಟ್ ಟಾಪ್ ಪೇಂಟ್ ಮಾಡಿಸ್ಕೊಡ್ತೀನಿ. 2010 ಮಾಡಲ್ ಸ್ವಿಫ್ಟ್ ಡಿಸೈರ್ VXI ಸಿಂಗಲ್ ಓನರ್ ಗಾಡಿ. ಇದನ್ನು ಕೂಡ ಸಿಂಗಲ್ ಓನರ್ 10 ಮಾಡಲ್ ಆದ್ರೂ ನಮ್ಮ ಹತ್ರ ಶೋರೂಮ್ ಹಿಸ್ಟ್ರಿ ಇರುತ್ತೆ. ಇದನ್ನು ಕೂಡ 80 ಚಿಲ್ಲರೆ ಓಡಿದೆ, ತೋರಿಸಬಹುದು. 86,000 ಓಡಿದೆ, 86,000 ಅಷ್ಟೇ ಓಡಿದೆ ನೋಡಬಹುದು. ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ ನಿಮಗೆ. ಸರ್ವಿಸ್ ಆಚೆ ಎಲ್ಲ ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. ಈ ಗಾಡಿಯ ಪ್ರೈಸ್ ಮಾರ್ಕೆಟ್ ಅಲ್ಲಿ 10 ಮಾಡಲ್ 3,25,000 3,500 ತನಕ ಮಾರ್ಕೋತಾರೆ. ನನ್ನ ಹತ್ರ 2,85,000. ಈ ಸಲ ಎಲ್ಲಾ ಗಾಡಿನೂ ಅದೇ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. 2,85,000ಗೆ 2010 ಮಾಡಲ್ ಕೊಡ್ತಾ. 10 ಮಾಡಲ್ ಅದು ಸಿಂಗಲ್ ಓನರ್ ಇದು ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. ಈ ಗಾಡಿನ ಇಂಜಿನ್ ನೀವು ಚೆಕ್ ಮಾಡ್ಬೇಕು ಅಂದ್ರೆ ಯಾರನ್ನ ಬೇಕಾದ್ರೂ ಕರ್ಕೊಂಡ್ ಗೊತ್ತಾಗಲ್ಲ, ಆ ತರ ಇದೆ ಇಂಜಿನ್. ಅಷ್ಟು ಸೂಪರ್ ಆಗಿದೆ. ಯಾರನ್ನ ಬೇಕಾದ್ರೂ ಕರ್ಕೊಂಡ್ ಬಂದು ತೋರಿಸಿ. ಗಾಡಿ ಏನಾದ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬಾಡಿ ಲೈನ್ ಬಿಟ್ಟು ಮೇಲ್ಗಡೆ ಒಂದ್ ಸ್ವಲ್ಪ ಶೇಡ್ ಆಗಿದೆ ಬಿಟ್ಟರೆ ಅದನ್ನು ಪೇಂಟ್ ಮಾಡಿಸ್ಕೊಡ್ತೀನಿ. ಕೊಡಲ್ಲ ಕಸ್ಟಮರ್ ಗೆ, ಅದು ಮಾಡಿಸ್ಕೊಡ್ತೀರಾ? ಇನ್ಕ್ಲೂಡಿಂಗ್ ನೇಮ್ ಟ್ರಾನ್ಸ್ಫರ್ ಎಲ್ಲ ಮಾಡಿ ಇನ್ಕ್ಲೂಡಿಂಗ್ ಮಾಡ್ಕೊಡ್ತೀರಾ? ಯಾವುದೇ ಗಾಡಿ ತಗೊಳ್ಳಿ ಸರ್, 70,000 ಗಾಡಿ ತಗೊಂಡ್ರು ನಿಮಗೆ ಯಾವ್ದು ಆಫೀಸ್ ಕಮಿಷನ್ ಚಾರ್ಜಸ್ ಎಕ್ಸ್ಟ್ರಾ ಏನು ಇಲ್ಲ. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಫ್ರೀ ಇರುತ್ತೆ ಯಾರೇ ಗಾಡಿ ತಗೊಳ್ಳಿ. ಓಕೆ ಸೂಪರ್. ಹಾಗೆ ನಮ್ಮ ಹತ್ರ ಒಂದು i20 ಬ್ಲೂ ಕಲರ್ ಅಲ್ಲಿ ಇದೆ. ಇದ್ರ ಬಗ್ಗೆ ಸರ್ i20 ಸ್ಪೋರ್ಟ್ಸ್ 2013 ಮಾಡಲು ಸೆಕೆಂಡ್ ಓನರ್. ನಿಮಗೆ ಸಿಂಗಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಆಟೋ ಫೋಲ್ಡಿಂಗ್ ಮಿರರ್ ಎಲ್ಲಾ ಫೀಚರ್ ಬರಂತ ಗಾಡಿ. ನಿಮಗೆ ಅಲೈಸ್ ಬರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಗಾಡಿ ಬಾಡಿ ಲೈನ್ ನೋಡಿ ಯಾವ ತರ ಇದೆ ಅಂತ ತುಂಬಾ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಗಾಡಿ. ಇದನ್ನು ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. ಈ ಗಾಡಿಯ ಪ್ರೈಸ್ ಮಾರ್ಕೆಟ್ ಅಲ್ಲಿ 13 ಮಾಡಲ್ 4 ಲಕ್ಷ ಇದೆ. ನನ್ನ ಹತ್ರ ಹೇಳಿದ ಮೇಲೆ ಎಲ್ಲಾ ರೇಟ್ ಒಂದೇ ಇರಬೇಕು. 3,65,000ಗೆ 2013 ಮಾಡಲ್ ಕೊಡ್ತಾ ಇದೀನಿ. 3,65,000ಕ್ಕೆ ಇಡೀ ಮಾರ್ಕೆಟ್ ಹುಡುಗಿ 13 ಮಾಡಲು ನಿಮ್ಗೆ i20 ಸಿಗೋ ಚಾನ್ಸ್ ಇಲ್ಲ. ಅದ್ರಲ್ಲೂ ಸರ್ 3,20,000 ಲೋನೇ ಮಾಡ್ಕೊಡ್ತೀನಿ ಸರ್. ಹೌದಾ? ಸ್ವಲ್ಪ ಐಡಿ ಹೇಳ್ತಾರೆ ಕೇಳಿ ಸರ್. ಐಡಿವಿನೇ 3,500,000 ಲಕ್ಷ ಇದೆ. 3,500,000 ಲಕ್ಷ ಐಡಿವಿನೇ ಇದೆ. ಅದೇ ಪ್ರೈಸ್ ಅಲ್ಲಿ ನಿಮ್ಗೆ ಇದೇ ಸಿಗ್ತಾ ಇದೆ. ಹಾಗೆ ತುಂಬಾ ಜನ ಸೆಲೆರಿ ಹುಡುಕ್ತಾ ಇರ್ತಾರೆ, ಒಳ್ಳೆ ಮೈಲೇಜ್ ಬರುತ್ತೆ ಅನ್ನೋ ಕಾರಣಕ್ಕೆ. ಅದ್ರಲ್ಲಿ ಇದು ಆಟೋಮೆಟಿಕ್ ಸೆಲರಿ ಆಟೋಮೆಟಿಕ್ ಹುಡುಕೋರು ತುಂಬಾ ಜನ ಇದ್ದೀರಾ. ಹಾಗಾಗಿ ಈ ಸಲ ಆಟೋಮೆಟಿಕ್ K10 ತರಿಸಿದೆ, ಅದು ಹಂಗೆ ಸೇಲ್ ಆಗೋಯ್ತು. ಸೊ ಇನ್ನೊಂದು ಆಟೋ 2015 ಮಾಡಲು ಸೆಲೋರಿಯಾ VXI ಇದೆ, ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ. ಇಂಟೀರಿಯರ್ ನೋಡಬಹುದು, ಬ್ರಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ. ಇದು ಕೂಡ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂತ ಶೋರೂಮ್ ಹಿಸ್ಟ್ರಿ ಸರ್. ನಾನು ಹೇಳದ್ನಲ್ಲ, ನಮ್ಮ ಹತ್ರ ಒಳಗಡೆ ಇರೋ 90% ವೆಹಿಕಲ್ ಶೋರೂಮ್ ಹಿಸ್ಟ್ರಿ. ಈ ಗಾಡಿ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ, ಆ ರೇಟ್ ಅಲ್ಲಿ ಕೊಡ್ತಾ ಇದೀನಿ. 4 ಲಕ್ಷ ಹೇಳ್ತಾ ಇರೋದು, 3,55,000ಗೆ ಫೈನಲ್. 3,55,000ಕ್ಕೆ 15 ಮಾಡಲ್ ಸಿಗುತ್ತೆ ನಿಮ್ಗೆ. ಓನರ್ ಮತ್ತೆ ಇಲ್ಲೇ ಬಂದು ಬಾರ್ಗಿನ್ ಮಾಡಬೇಡಿ. ಫೈನಲ್ ಟು ಫೈನಲ್ 3,55,000. ಓಕೆ, 3,55,000ಕ್ಕೆ ಫೈನಲ್ ಟು ಫೈನಲ್ ಎಲ್ಲಾ ಗಾಡಿಗಳು ಫೈನಲ್ ಟು ಫೈನಲ್ ಬಂಪರ್ ಆಫರ್ ಹೇಳ್ತಾ ಇರೋದು. ಮತ್ತೆ ಇಲ್ಲಿ ಬಂದ್ರೆ ನೆಗೋಷಿಯಬಲ್ ಇರಲ್ಲ. ಫೈನಲ್ ಟು ಫೈನಲ್ ಆ ರೇಟ್ ಅಲ್ಲಿ ಆಗುತ್ತೆ. ಓಕೆ, ಎಲ್ಲರೂ ಲಕ್ಸುರಿ ಕಾರನ್ನ ಒಳಗಡೆ ನಿಲ್ಸಿದ್ರೆ ಇವರು ಲಕ್ಸುರಿ ಕಾರನ್ನ ಆಚೆ ಹಾಕ್ಬಿಟ್ಟು ನನಗೆ ಜಾಗ ಪ್ರಾಬ್ಲಮ್ ಇದೆ, ಅದಕ್ಕೆ ಆಫೀಸ್ ಹೊಸ ಹುಡುಕ್ತಾ ಇದೀವಿ ದೊಡ್ಡ ಜಾಗ. ಒಳಗಡೆ ಹೇಳಿದ್ರೆ 2 ಗಾಡಿ ನಿಲ್ಲಲ್ಲ, ಒಂದೇ ಗಾಡಿ ನಿಂತ್ಕೋತಾ ಐತೆ. ಹಂಗಾಗಿ ಲೆಂತ್ ಇರ್ಲಿ ಎಲ್ಲ ಇಲ್ಲೇ ಹೆಚ್ಚಿಗೆ. ಇದು ಲಕ್ಸುರಿ ಗಾಡಿ ಆದ್ರೂ ಲೋ ಬಜೆಟ್ ಗಾಡಿ, ಬಡವರಿಗೋಸ್ಕರ. ತುಂಬಾ ಜನ ಲೋ ಬಜೆಟ್ ಅಲ್ಲಿ ಲಕ್ಸುರಿ ಫೀಲ್ ಬೇಕಾ, ಆರಾಮಾಗಿ ನನ್ನ ಹತ್ರ 9 ಮಾಡಲ್ FC ಲ್ಯಾಬ್ಸ್ ಆಗಿದೆ. ಮಾರ್ಚ್ ಅಲ್ಲಿ FC ಲ್ಯಾಬ್ಸ್ ಫ್ರೆಶ್ ಆಗಿ 5 ವರ್ಷ FC ಇನ್ಸೂರೆನ್ಸ್ ಇನ್ಕ್ಲೂಡಿಂಗ್ ನೇಮ್ ಟ್ರಾನ್ಸ್ಫರ್ ಎಲ್ಲಾ ಮಾಡಿ 4,35,000ಗೆ 2009 ಮಾಡಲ್ ಮರ್ಸಿಡೀಸ್ ಬೆಂಜ್ ಕೊಡ್ತಾ ಇದೀನಿ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ನಿಮಗೆ ಸನ್ ರೂಫ್, ಏರ್ ಬ್ಯಾಗ್ ಎಲ್ಲಾ ಕಂಡೀಷನ್ ನೋಡಿ ಯಾವ ತರ ಇದೆ ಅಂತ. ಬೆಂಜ್ ಅಂದ್ರೆ ಯಾವ್ದು ನಾನು ಹೇಳ್ಬೇಕನ್ನೋದಿಲ್ಲ, ಫೀಚರ್ ಎಲ್ಲಾ ಫೀಚರ್ ಬಂದ್ಬಿಡುತ್ತೆ. ಸನ್ ರೂಫ್ ಕೂಡ ಬರುತ್ತೆ. ಈ ಗಾಡಿಯ ಪ್ರೈಸ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ, ಇಂಟೀರಿಯರ್ ನೋಡಿ ಕೊಡ್ತಾ ಇದೀನಿ ಸರ್. ಬೆಂಜ್ ಅಲ್ಲಿ ನಿಮಗೆ ಏನ್ ಗಾಡಿ ಫ್ಯೂಚರ್ ಎಕ್ಸ್ಟ್ರಾ ಹೇಳ್ಬೇಕಾಗಿದ್ದಿಲ್ಲ, ನೋಡಬಹುದು. ನಿಮಗೆ ಸನ್ ರೂಫ್, ಏರ್ ಬ್ಯಾಗ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಎಲ್ಲಾ ಫ್ಯೂಚರ್ ಬರುತ್ತೆ. ನಿಮಗೆ ಈ ಗಾಡಿ ನಾನು ಫ್ಯೂಚರ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಂಡಿದೀನಿ. ಈ ಗಾಡಿಯ ಪ್ರೈಸ್ 4,35,000. ಅದ್ರಲ್ಲಿ 5 ವರ್ಷ ನೀವೇನು ಡಾಕ್ಯುಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. 5 ವರ್ಷ ಫ್ರೆಶ್ FC, 1 ವರ್ಷ ಫ್ರೆಶ್ ಇನ್ಸೂರೆನ್ಸ್ ಕಟ್ಟಿ 4,35,000ಗೆ ಬೆಂಜ್ ಕೊಡ್ತಾ ಇದ್ದೀನಿ. FC ಇನ್ಶೂರೆನ್ಸ್ ಎಲ್ಲಾ ಕಟ್ಟಿ ರನ್ನಿಂಗ್ ಮಾಡ್ಕೊಟ್ಟು 5 ವರ್ಷಕ್ಕೆ ನಿಮ್ಗೆ 4,25,000 ಇಲ್ಲ ಸರ್, 35,000. 4,35,000. 35,000ಕ್ಕೆ ಬೆಂಜ್ ಸಿಗುತ್ತೆ. ಅದನ್ನು ನ್ಯೂ ಶೇಪ್ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಇದು ಓಲ್ಡ್ ಶೇಪ್ ಅಂತ ಅನ್ಸೋದೇ ಇಲ್ಲ ನಿಮಗೆಲ್ಲ ಸರ್. ಮಾರ್ಕೆಟ್ ಅಲ್ಲಿ ನೀವೇ ನೋಡ್ತಾ ಇರ್ತೀರಾ, ಡೆಲ್ಲಿ ಗಾಡಿ ಕೊಡ್ತಾ ಇರೋದು ಈ ಪ್ರೈಸ್ ಅಲ್ಲಿ 4.5 ಲಕ್ಷ NOC ಕಂಡೀಷನ್ ಅಲ್ಲಿ ಕೊಡ್ತಾರೆ. ಕರ್ನಾಟಕ ಟ್ಯಾಕ್ಸ್ ಕಟ್ಕೊಳ್ಳೋಕೆ ಚಡಿ ಹೋಗ್ಬಿಟ್ಟಿರುತ್ತೆ. ಸೊ ನನ್ನ ಹತ್ರ 9 ಮಾಡಲು ಪ್ಯೂರ್ KA ಗಾಡಿ 4,35,000 ವೆಹಿಕಲ್ ಸಿಗುತ್ತೆ. 4,35,000ಕ್ಕೆ ಫೈನಲ್ ಆಗುತ್ತೆ ಸರ್. i10 2013 ಮಾಡಲ್, ಅದರಲ್ಲೂ ಸ್ಪೋರ್ಟ್ಸ್ ವೇರಿಯಂಟ್. ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ 98,000 ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್, ಡಾಕ್ಟರ್ ವೆಹಿಕಲ್. ತುಂಬಾ ಚೆನ್ನಾಗಿದೆ ಗಾಡಿ. ಗಾಡಿ ಎಲ್ಲ ಒಳಗಡೆ ಫುಲ್ ಆಗಿದಾವೆ. ಹೊರಗಡೆ 7-8 ಗಾಡಿ ಇದೆ, ಹಾಗಾಗಿ ಆಚೆ ಇದೆ. ಹಾಗಾಗಿ ಗಾಡಿ ವಾಶ್ ಆಗಿಲ್ಲ, ಮತ್ತೆ ಗಲೀಜ್ ಇದೆ ಅನ್ಕೊಂಡು ಯಾವ್ದೋ
ಬೇರೆ ಸ್ಕ್ರಾಪ್ ಗಾಡಿ ಅನ್ಕೋಬೇಡಿ. ಹಾ. 2013 ಮಾಡಲು ತುಂಬಾ ಚೆನ್ನಾಗಿದೆ, ಶೋರೂಮ್ ಇಷ್ಟಿರೋ ವೆಹಿಕಲ್. ಹಾ. ಈ ಗಾಡಿಯ ಪ್ರೈಸ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಹಾ. 3,35,000 ಹೇಳ್ತಾ ಇರೋದು. ಹಾ. 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ. 3 ಲಕ್ಷಕ್ಕೆ 13 ಮಾಡಲ್ 13 ಮಾಡಲ್ 2.5 ಲಕ್ಷ ಲೋನೇ ಕೊಡ್ತೀನಿ, ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ತಾನೆ ಇದು? ಇಲ್ಲ ಇಲ್ಲ, ಸೆಕೆಂಡ್ ಓನರ್ ಆಗಿದೆ. ಅದು ಡಾಕ್ಟರ್ ಯೂಸ್ ವೆಹಿಕಲ್. ಡಾಕ್ಟರ್ ಯೂಸ್ ವೆಹಿಕಲ್. ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಹಾಗೆ ಲೋ ಬಜೆಟ್ ಅಲ್ಲಿ ಇನ್ನೊಂದು ಲೋ ಬಜೆಟ್ ಕಾರ್ ಕೂಡ ಇದೆ ಸರ್. ಆವಿಯಾ 2008 ಮಾಡಲು 29 ತನಕ FC ಇದೆ. ಹಾ. ಫುಲ್ಲಿ ಟಾಪ್ ಅಂಡ್ 1.6 ಹಾ. ಅಲೈಸ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಎಲ್ಲ ಇಂಟೀರಿಯರ್ ನೋಡಿ ಯಾವ ತರ ಮೇಂಟೈನ್ ಆಗಿದೆ ಅಂದ್ರೆ ತುಂಬಾ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ಇಂಟೀರಿಯರ್. ಅದು ಸಿಂಗಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಏರ್ ಬ್ಯಾಗ್ ಸಮೇತ ಬರುತ್ತೆ ಸರ್. 1.6 ಟಾಪ್ ಅಂಡ್ ವೆಹಿಕಲ್, Okay. ಒಳ್ಳೆ ಪವರ್ ಇರುತ್ತೆ. ಪ್ರೈಸ್ ಏನ್ ಕೇಳ್ತೀರಾ? ಹಾ. ಬರೀ 90,000ಗೆ ಕೊಡ್ತಾ ಇದೀನಿ. 29 ತನಕ FC ಇರೋ ಗಾಡಿ. ಓಕೆ, ಬರೀ 90,000 ರೂಪಾಯಿ ಸಿಗ್ತಾ ಇದೆ. ಅದು ನಿಮ್ಗೆ ಸೆಡನ್, ಲಕ್ಸುರಿಯಸ್ ಸೆಡನ್ ಸಿಗುತ್ತೆ. ಅದು ಟಾಪ್ ಅಂಡ್ ಮಾಡಲ್ 1.6 ಲೀಟರ್ ಫುಲ್ ಪವರ್ಫುಲ್ ವೆಹಿಕಲ್ ಸರ್. ಓಕೆ, ಹೆಡರ್ ಎಲ್ಲ ಫಿಟ್ ಮಾಡ್ಕೊಂಡ್ಬಿಟ್ರೆ ಇದ್ರ ಸೌಂಡೇ ಬೇರೆ. ಹೌದು ಸರ್.